ನಮಸ್ತೆ, ನಾನು ನವ್ಯ, ಯೋಗ ಟೀಚರ್ ಮತ್ತು ಹಿಪ್ನೋಥೆರಪಿಸ್ಟ್. 12 ಸುತ್ತುಗಳ ಸೂರ್ಯ ನಮಸ್ಕಾರದ ಅಭ್ಯಾಸ. ಸೂರ್ಯ ನಮಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿ ಮತ್ತು ಕಲಿಕೆ ಅಂದರೆ ಇದು 8 ಆಸನಗಳ 12 ಸುತ್ತಿನ ಅಭ್ಯಾಸ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಒಂದೊಂದು ಆಸನಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಕಲಿಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಇಲ್ಲಿ ನಾವು ಸಂಪೂರ್ಣವಾಗಿ ಅಭ್ಯಾಸ ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾತ್ರ ಅಲ್ಲ, ಪ್ರತಿಯೊಂದು ಯೋಗ ಅಭ್ಯಾಸಗಳಿಗೂ ಕೂಡ ನೀವು ನಿಮ್ಮ ಮನಸ್ಸನ್ನು ಅಭ್ಯಾಸದ ಮೇಲೆ ಕೇಂದ್ರೀಕರಿಸಬೇಕು. ಜೊತೆಲಿ ನೀವು ಕಲಿಬೇಕಾದಾಗ ಗುರುವಿನ ಮುಖೇನ ಕಲಿತಾಗ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಕಲಿತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೇಫ್ ಆಗಿರುತ್ತೆ. ಯೋಗದಲ್ಲಿ ಅಭ್ಯಾಸದಷ್ಟೇ ಪೂರ್ವ ಸಿದ್ಧತೆ ಮತ್ತು ಅಭ್ಯಾಸದ ನಂತರ ವಿಶ್ರಾಂತಿಗೂ ಕೂಡ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಈ ಸೂರ್ಯ ನಮಸ್ಕಾರದ ಪೂರ್ವ ಸಿದ್ಧತೆ ಬಹಳ ಸರಳವಾಗಿರುತ್ತೆ. ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಕು. ಬೆಳಿಗ್ಗೆ ಡ್ರೈ ಫ್ರೂಟ್ಸ್ ನೀರಲ್ಲಿ ನೆನೆಸಿ ತಿನ್ನೋ ಅಭ್ಯಾಸ ಇದ್ದರೆ ಖಂಡಿತ ತೆಗೆದುಕೊಳ್ಳೋ ಹಾಗಿಲ್ಲ. ಆದರೆ ನೀರನ್ನು ಕುಡಿಲೇಬೇಕು 15 ಅಥವಾ 20 ನಿಮಿಷದ ಒಳಗಾಗಿ ಅಭ್ಯಾಸದ ಮೊದಲಿಗೆ. ಸಾಧ್ಯವಾದಷ್ಟು ಗಾಳಿ ಬೆಳಕು ಇರುವಂತಹ ವಾತಾವರಣನ ಆಯ್ಕೆ ಮಾಡಿಕೊಳ್ಳಿ ಅಭ್ಯಾಸಕ್ಕಾಗಿ. ಸೂರ್ಯ ನಮಸ್ಕಾರದ ಅಭ್ಯಾಸಕ್ಕೆ ಮ್ಯಾಟ್ಗೆ ಫ್ರಂಟಲ್ಲಿ ನಿಂತ್ಕೊಳ್ಳಿ. ನಮಸ್ಕಾರ ಮುದ್ರೆಯಲ್ಲಿ ಕೈಗಳನ್ನು ತೆಗೆದುಕೊಳ್ಳಿ. ಕಾಲುಗಳು ಜೋಡಿಸಿರಲಿ, ಶರೀರ ನೇರವಾಗಿರಲಿ. ಸೂರ್ಯ ನಮಸ್ಕಾರದ ಪ್ರಾರ್ಥನೆ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಭೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಏಕಂ. ಈಗ 2 ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಹಿಂದೆ ತೆಗೆದುಕೊಳ್ಳಿ. ಕಾಲುಗಳು ನೇರವಾಗಿರಲಿ. ದ್ವೇ. 2 ಕೈಗಳಿಂದ ಮೊಣಕಾಲನ್ನು ಹಿಡ್ಕೊಳ್ಳಿ. ಕಾಲುಗಳು ಈಗಲೂ ನೇರವಾಗಿರಲಿ. ಮಂಡಿ ಮತ್ತೆ ಅಣೆತಾಗಲಿ. ತ್ರೀಣಿ. ಚತ್ವಾರಿ. ಕಾಲುಗಳು ಜೋಡಿಸಿರ್ಲಿ, ಹಾಗೆ ಮುಂದೆ ನೋಡಿ. ಪಂಚ. ಮಂಡಿ, ಮೊಣಕೈ, ಹಣೆ ನೆಲ ತಾಗ್ಲಿ. ಷಟ್. ಮಂಡಿ, ಹೊಟ್ಟೆ, ಎದೆ, ಗಲ್ಲ ನೆಲ ತಾಗ್ಲಿ. ಪುಷ್ಟನ ಮೇಲ್ ಮಾಡಿ. ಸಪ್ತ. ಕಾಲುಗಳು ಜೋಡಿಸಿರ್ಲಿ, ಹೊಟ್ಟೆ ತನಕ ಶರೀರ ಕೆಳಗಡೆ ಇರಲಿ. ಅಷ್ಟ. 1 ಸ್ಟೆಪ್ ಕಾಲನ್ನ ಒಳಗಡೆ ತಗೊಂಡು ಇಮ್ಡಿನ ನೆಲ ತಾಕ್ಸಿ ಮತ್ತೆ ಮುಖ ಉಕ್ಕಳಿನ ನೋಡ್ತಾ ಇರೋ ರೀತಿ ಇರಲಿ. ನವ. ಮೊಣಕೈ ಮೊಣಕಾಲು ನೆಲ ತಾಗಲಿ. ದಶ. ಕಾಲನ್ನ ಮುಂದೆ ತನ್ನಿ. ಏಕಾದಶ. ದ್ವಾದಶ. ಮತ್ತೆ ಕೈಯನ್ನ ನಮಸ್ಕಾರ ಮುದ್ರೆಗೆ ತನ್ನಿ. 2ನೇ ಸುತ್ತು. ಏಕಂ. ದ್ವೇ. ತ್ರೀಣಿ. ನೀವು ಯಾವ ಕಾಲಿಂದ ತಗೊಳ್ತೀರಾ ಆ ಕಾಲನ್ನೇ ಹಿಂದೆ ನೆಕ್ಸ್ಟ್ 10th ರೌಂಡಲ್ಲಿ ಮುಂದೆ ತರಬೇಕು. ಚತ್ವಾರಿ. ಪಂಚ. ಷಟ್. ಸಪ್ತ. ಅಷ್ಟ. ನವ. ದಶ. ಏಕಾದಶ. ದ್ವಾದಶ. ಈಗ 3ನೇ ಸುತ್ತಿಗೆ ಉಸಿರಾಟದ ಜೊತೆಯಲ್ಲಿ ಏಕಂ ಉಸಿರನ್ನ ತೆಗೆದುಕೊಳ್ಳಿ. ದ್ವೇ ಉಸಿರನ್ನ ಹೊರಗಡೆ ಹಾಕಿ. ತ್ರೀಣಿ. ಈಗ ಮತ್ತೆ ಉಸಿರನ್ನ ತೆಗೆದುಕೊಳ್ಳಿ. ಚತ್ವಾರಿ ಉಸಿರನ್ನ ಹೊರ ಹಾಕಿ. ಪಂಚ. ಇಲ್ಲಿ 1 ಸುತ್ತು ಉಸಿರನ್ನ ತೆಗೆದುಕೊಂಡು ಮತ್ತೆ ಹೊರಗಡೆ ಹಾಕಬೇಕು. ಷಟ್. ಇಲ್ಲಿ ಉಸಿರನ್ನ ಬಿಗಿ ಹಿಡೀರಿ. ಸಪ್ತ. ಇಲ್ಲಿ ಉಸಿರನ್ನ ತೆಗೆದುಕೊಳ್ಳಿ. ಅಷ್ಟ. ಉಸಿರನ್ನ ಹೊರ ಹಾಕಿ. ನವ. ಮತ್ತೆ ಉಸಿರನ್ನ ತೆಗೆದುಕೊಂಡು ಹೊರಗಡೆ ಹಾಕಿ.
ದಶ ಉಸಿರನ್ನ ತೆಗೆದುಕೊಳ್ಳಿ. ಏಕಾದಶ ಉಸಿರನ್ನ ಹೊರ ಹಾಕಿ. ದ್ವಾದಶ ಮತ್ತೆ ಉಸಿರನ್ನ ತೆಗೆದುಕೊಳ್ಳಿ. ನಮಸ್ಕಾರ ಮುದ್ರೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ನಮಸ್ಕಾರ ಮುದ್ರೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ನಮಸ್ಕಾರ ಮುದ್ರಾ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಈಗ ವಿಶ್ರಾಂತಿ. ಕಾಲುಗಳ ನಡುವೆ ಸ್ವಲ್ಪ ಗ್ಯಾಪ್ ತಗೊಳ್ಳಿ. ಕೈಗಳನ್ನ ಹಾಗೆ ಆರಾಮವಾಗಿ ಬಿಡಿ. ಉಸಿರಾಟದ ಕಡೆ ಗಮನ ತಂದು ಉಸಿರಾಟನ ಗಮನಿಸಿ. ಮತ್ತೆ ಅಭ್ಯಾಸಕ್ಕಾಗಿ ಕಾಲುಗಳನ್ನ ಜೋಡಿಸಿ ಕೈಗಳನ್ನ ನಮಸ್ಕಾರ ಮುದ್ರೆಗೆ ತನ್ನಿ. ಏಕಂ ದ್ವೇ ತ್ರೀಣಿ. ಕಾಲ್ನ ಚೇಂಜ್ ಮಾಡಿ. ಮೊದಲು ರೈಟ್ ತಗೊಳ್ತಾ ಇದ್ರೆ ಫಸ್ಟ್ 6 ಅಲ್ಲಿ, ಈಗ ಲೆಫ್ಟ್ ನ ಹಿಂದೆ ತಗೊಳ್ಳಿ. ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ನಮಸ್ಕಾರ ಮುದ್ರಾ. ಏಕಂ ಇನ್ಹೇಲ್ ದ್ವೇ ಎಕ್ಸೇಲ್ ತ್ರೀಣಿ ಇನ್ಹೇಲ್ ಚತ್ವಾರಿ exhale pancha inhale and exhale shut hold your breath sapta inhale asta exhale nava inhale and exhale dasha inhale ekadasha exhale dvadasha inhale. ನಮಸ್ಕಾರ ಮುದ್ರಾ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ
ನವ ದಶ ಏಕಾದಶ ದ್ವಾದಶ. ನಮಸ್ಕಾರ ಮುದ್ರಾ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ನಮಸ್ಕಾರ ಮುದ್ರಾ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಈಗ ಕೊನೆಯ ಸುತ್ತು ಮಂತ್ರಗಳ ಜೊತೆಯಲ್ಲಿ ಏಕಂ ಓಂ ರಾಂ ಮಿತ್ರಾಯ ನಮಃ, ದ್ವೇ ಓಂ ಹ್ರೀಂ ರವಯೇ ನಮಃ, ತ್ರೀಣಿ ಓಂ ರೂಂ ಸೂರ್ಯಾಯ ನಮಃ, ಚತ್ವಾರಿ ಓಂ ರೈಂ ಭಾನವೇ ನಮಃ, ಪಂಚ ಓಂ ರೂಂ ಖಗಾಯ ನಮಃ, ಷಟ್ ಓಂ ರಹ ಪೂಷ್ಣೇ ನಮಃ, ಸಪ್ತ ಓಂ ರಾಂ ಹಿರಣ್ಯಗರ್ಭಾಯ ನಮಃ, ಅಷ್ಟ ಓಂ ಹ್ರೀಂ ಮರೀಚಯೇ ನಮಃ, ನವ ಓಂ ರಾಂ ಆದಿತ್ಯಾಯ ನಮಃ, ದಶ ಓಂ ರೈಂ ಸವಿತ್ರೇ ನಮಃ, ಏಕಾದಶ ಓಂ ರೌಂ ಅರ್ಕಾಯ ನಮಃ, ದ್ವಾದಶ ಓಂ ರಹ ಭಾಸ್ಕರಾಯ ನಮಃ. ನಮಸ್ಕಾರ ಮುದ್ರೆ. ಹಾಗೆ ಮುಂದೆ ಬಾಗಿ ಓಂ ಶ್ರೀ ಸವಿತ ಸೂರ್ಯ ನಾರಾಯಣಾಯ ನಮಃ. ಭಗವಾನ್ ಸೂರ್ಯನಾರಾಯಣನಿಗೆ ನಮಸ್ಕಾರವನ್ನ ಸಲ್ಲಿಸಿ ಈಗ ಸ್ಥಿತಿಲ ತಾಡಾಸನ, ಕಾಲುಗಳ ನಡುವೆ ಅಂತರನ್ನ ತೆಗೆದುಕೊಂಡು ಕೈಗಳನ್ನ ಹಗುರವಾಗಿ ಬಿಟ್ಟು ನೇರವಾಗಿ ಕಣ್ಮುಚ್ಚಿ ನಿಂತ್ಕೊಳ್ಳಿ. ಸೂರ್ಯ ನಮಸ್ಕಾರ ಆದ ಮೇಲೆ ಈ ರೀತಿಯಾಗಿ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು. ಮತ್ತೆ ಅಭ್ಯಾಸದ ನಂತರ ಶರೀರದಲ್ಲಿ ಉಂಟಾಗಿರುವ ಬದಲಾವಣೆಗಳನ್ನ ಗಮನಿಸಬೇಕು. ಸವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳೋಣ. ಬೆನ್ನಿನ ಮೇಲೆ ಮಲಕ್ಕೊಳ್ಳಿ, ಕಾಲಿನ ನಡುವೆ ಗ್ಯಾಪ್ ತಗೊಳ್ಳಿ, ಕೈಗಳನ್ನ ಶರೀರದ ಪಕ್ಕದಲ್ಲಿ ಇಟ್ಕೊಳ್ಳಿ, ಹಗುರವಾಗಿ ಕಣ್ಣನ್ನ ಮುಚ್ಚಿ ಶವದ ರೀತಿಯಲ್ಲಿ ಪೂರ್ತಿ ಶರೀರವನ್ನ ನೆಲದ ಮೇಲೆ ಕುಸಿದು ಬಿಡಿ. ಈಗ ಕಾಲುಗಳನ್ನ ಗಮನಿಸಿ, ಸೊಂಟದ ಕೆಳಗಿನ ಭಾಗ, ಹೊಟ್ಟೆ, ಎದೆಯ ಭಾಗ,
ಬೆನ್ನು, ಕೈಗಳು, ಕತ್ತು, ಮುಖ, ತಲೆಯ ಭಾಗ. ಸಂಪೂರ್ಣ ಶರೀರ ವಿಶ್ರಾಂತಿಯ ಸ್ಥಿತಿಯಲ್ಲಿದೆ. ಅಭ್ಯಾಸ ಮಾಡಿದ ನಂತರ ಆ ಒಂದು ಶಕ್ತಿ ಅಣುವನ್ನು ತಲುಪಬೇಕು ಅಂತ ಹೇಳಿದ್ರೆ ನೀವು ಸರಿಯಾದ ರೀತಿಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು. ಮತ್ತೆ ಈಗ ಹಾಗೆ ಕೆಲವು ಕ್ಷಣ ಸಾಮಾನ್ಯ ಉಸಿರಾಟವನ್ನು ಗಮನಿಸ್ತಾ ಇರಿ. ಆವಾಗ ನಿಮಗೆ ಆರಾಮ್ ಅಂತ ಅನಿಸುತ್ತೋ ಆವಾಗ ಕುಳಿತುಕೊಳ್ಬಹುದು. ಈಗ ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳ್ಕೊಳ್ಳಿ, ಹಾಗೆ ಕುಳಿತುಕೊಳ್ಳಿ. ಆರಾಮವಾಗಿ ಕುಳಿತ ನಂತರ ನಮಸ್ಕಾರ ಮುದ್ರೆಯಲ್ಲಿ ಕೈಗಳನ್ನು ತೆಗೆದುಕೊಳ್ಳಿ, ಕಣ್ಣನ್ನು ಮುಚ್ಚಿ ಉಸಿರನ್ನ ತೆಗೆದುಕೊಳ್ಳಿ. ಓಂಕಾರ. ಮುಂದುವರೆದು ಆಸನನ ಅಭ್ಯಾಸ ಮಾಡಬೇಕು.